ಅಲ್ಲಿಂದಲೇ ತೃಪ್ತಿ ಪಡಿ. ಕುಣೀರಿ, ಕುಪ್ಪಳಿಸಿ. ಯಾವ ಶಂಖಕ್ಕಾಗಿ ನೀವು ಪ್ರಾಣ ಬಿಟ್ರೋ ಆ ಶಂಖ ಇವತ್ತಿನಿಂದ ನಿಮ್ಮ ಮೊಮ್ಮಗನ ಸ್ವತ್ತು. ತೃಪ್ತಿ ಪಡಿ ತಾತ. 9 ವರಗಳಿರೋ ಶಂಖ ನಿಮ್ಮ ಮೊಮ್ಮಗನ ಸ್ವತ್ತು. ನಿಮ್ಮ ತಾಯಿಯವರು ನಿಮ್ಮ ಮಠದಿಂದ 60 ಕಿಲೋಮೀಟರ್ ದೂರದಲ್ಲಿದ್ದಾರೆ ಅಲ್ವಾ? ಮಠಕ್ಕೆ ಸೇರಿದ ಮೇಲೆ ತಾಯಿಯನ್ನು ಬಿಡಲೇಬೇಕಲ್ವಾ? ತಾಯಿ ವಿಷಯ ಯಾಕೀಗ? ನಿಮ್ಮ ತಾಯಿ ಇರೋ ಜಾಗದ ಸುತ್ತ ನಮ್ಮ ಹುಡುಗರು ಕಾವಲಿದ್ದಾರೆ. ಶಂಖ ನನ್ನ ಕೈಗೆ ಬಂದ ಮೇಲೆ ಅವರು ಅಲ್ಲಿಂದ ವಾಪಸ್ ಆಗ್ತಾರೆ. ನಿಮ್ಮ ನೆನಪಿನಲ್ಲಿರಲಿ. ಹೊರಗಿರ್ತೀನಿ ಸಂಜೆವರೆಗೂ. ನೀವು ಕರೆದ ನಂತರ ವಾಪಸ್ ಬರ್ತೀನಿ. ಭಯ ಬೇಡ. ನಿಮ್ಮ ತಾಯಿ ನನಗೆ ಅಜ್ಜಿ ಸಮಾನ. ಆದರೆ ನಿಮ್ಮಿಂದ ಇಲ್ಲಿ ಅನಾಹುತಗಳಾದರೆ ಅಲ್ಲೂ ಆಗಬಹುದು. ನಾನು ದೇವಿಗೆ ಅನ್ಯಾಯ ಮಾಡಿದ್ದೀನಿ. ಅವಳು ಪ್ರಾಣ ಕಳ್ಕೊತಾಳೆ ಅನ್ನೋ ಅಂತ ಭಯ ಶುರು ಆಗಿದೆ. ನಾನು ಅವತ್ತೇ ಹೇಳಿದೆ ನಿನ್ಗೆ, ದೇವಿ ಲೆಕ್ಕಾಚಾರದ ಹುಡುಗಿ ಅಲ್ಲ. ನಾವು ಲೆಕ್ಕಾಚಾರದಲ್ಲಿ ಬದುಕೋಕ್ ಶುರು ಮಾಡಿದಾಗ ನಮ್ಮ ಕಣಿಗೆ ಎಲ್ಲರೂ ಹಾಗೆ ಕಾಣ್ತಾರೆ ಅಂತ. ಕೇಳಲಿಲ್ಲ. ತಪ್ಪು ತಿಳಿಬೇಡಿ. ಕೇಶವನಾಥರು ದೊಡ್ಡಪ್ಪ ನನ್ನ ಎದುರುಗಡೆ ಬಂದು ನಿಂತ್ರೆ ಅವ್ರಿಗೆ ಕಾಲ್ ಬೀಳೋ ಪ್ರಸಂಗ ಏನಾದರೂ ಬಂದ್ರೆ ನಾನು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದು ದೊಡ್ಡಪ್ಪನ್ನೇ. ಎಲ್ಲೇ ಸದಾನಂದ? ಪೂಜೆ ವೇಳೆಗೆ ಬಂದ್ಬಿಡ್ತಾನೆ ಅಂತ ನಿನ್ನೆ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಒದರ್ತಾ ಇದ್ದೆ. ಅವನೇ ಪತ್ತೆ ಇಲ್ಲ. ಅಯ್ಯ ತೆಗಿ. ಟೈಮ್ ಹೇಳಿರ್ಲಿಲ್ಲ ಮಂಗಳ. ಡಿಪೋ ಶುರು ಆಗೋ ದಿವಸ ಆದ್ರೂ ಸರಿಯಾದ ಸಮಯಕ್ಕೆ ಬರೋದು ಬೇಡವಾ ಅವನು? ಬರ್ತಾನಣ್ಣ. ಶಾರದಾಪುರದಿಂದ ಬರ್ಬೇಕಲ್ವಾ? ಒಂದು 15-20 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. ಡಿಪೋ ಶುರು ನಮ್ದು ಅಂತ ಕುಣಿದಾಡ್ಬಿಟ್ರೆ ಆಗ್ಲಿಲ್ಲ. ಜವಾಬ್ದಾರಿನೂ ಇರ್ಬೇಕು. ಬರೀ ಹಾಡು ಹಸೆ ಕುಣಿತ, ಕೆಲ್ಸಕ್ಕೆ ಬಾರದು ಕುಡ್ತಾ ಇದರಲ್ಲೇ ಕಳೆದ್ಬಿಟ್ಟೆ ಜೀವನ. ಮಕ್ಳಿಗೆ ಬುದ್ಧಿ ಬಂದ್ಮೇಲೆ ಅವ್ರು ಮಾಡೋ ತಪ್ಪಿಗೆ ಹೆತ್ತೋರ್ ಕಾರಣ ಆಗಲ್ಲ. ಅವ್ರು ಹಿಡಿಯೋ ದಾರಿ, ಯೋಚನೆ, ಸಹವಾಸನೂ ಕಾರಣ ಆಗುತ್ತೆ. ಸಾಕು. ವಾದ ವಿಮರ್ಶೆ, ತತ್ವ, ತರ್ಕ ಎಲ್ಲ. ಇಲ್ಲಿ ಮಾಡೋ ಕೆಲಸ ಬೇಕಾದಷ್ಟಿದೆ. ತಗೊಳ್ಳಯ್ಯ ಅಮ್ಮನ ಫೋಟೋ ಒರೆಸಿಡು ಅಲ್ಲಿ ಮೇಲೆ. ಕರೆಂಟ್ ಬೇರೆ ಇಲ್ಲ, ದರಿದ್ರ. 11:15 ಆಗೋಯ್ತು. ಜಗದೀಶ್ವರಿಯಲ್ಲೇ ತಂತ್ರಿಯಲ್ಲಯ್ಯ. ತಂತ್ರಿ ಬರ್ಬೇಕು ಅಂತ ಕುಂಡಾಡ್ತಿದ್ದೆ. ಅವನು ಪತ್ತೆ ಇಲ್ಲ. ಎಲ್ಲ ಲಾರ್ಡ್ಗಳು. ಸದಾನಂದನ ಹೆಸರಿದೆ ಬೋರ್ಡ್ ಮೇಲೆ, ಅವನೇ ಪತ್ತೆ ಇಲ್ಲ. ಅಪ್ಪ, ಅಣ್ಣ ಬರ್ತಾನೆ. ಎಲ್ರೂ ಅವನನ್ನು ದೂರಬೇಡಿ. ಮನುಷ್ಯತ್ವ ಬೇಡ. ನಂಬೋದಿರೋ ತಾಯಿ ಮನಸ್ಸು ರೌಡಿಗಳನ್ನ ಇಟ್ಟಿದ್ದೀರಲ್ಲ. ವಯಸ್ಸಾದ್ರೂ ಮನಸ್ಸು ಅಂದ್ರೆ ಏಳಿಗೆ ಆಗತ್ತಾ? ಹೊಗೆ ಮುಂದೆ ಕೂತು ತಲೆ ತಿರುಗುತ್ತಾ ಇದೆ ಅನಿಸ್ತಾ ಇದೆ. ಹೋಗಿ ಎಳ್ನೀರು ಕುಡಿ. ಯಾವ ತಾಯಿ ಯಾವ ಹುಡುಗರು? ನಾಟಕ ಆಡ್ಬೇಡ ಗೋಪಾಲ. ಅವ್ರಿಗೆ ವಯಸ್ಸಾಗಿದೆ ಅಂತದ್ರಲ್ಲಿ ಕೂಡ ಹಾಕಿದ್ರಲ್ಲ ಅವ್ರನ್ನ. ನಮ್ ತಾಯಣಗ ಈ ವಿಚಾರ ಗೊತ್ತಿಲ್ಲ ನನಗೆ. ಸತ್ಯವಲ್ಲ ಗೊತ್ತಿಲ್ಲ ವಸಂತು. ಅಂದ್ರೆ ಇದು ನಿಮ್ ದಣಿಗಳ ಕೆಲಸ. ಬರ್ಲಾದ್ರೂ ಬಿಡು. ನಿನ್ ಗೊತ್ತಿಲ್ದೇನೆ ಒಂದು ಹುಲ್ಲು ಕಡಿಯನ್ನು ಅಳ್ಳಾಡ್ತಿರ್ಲಿಲ್ಲ ಮನೆಯಲ್ಲಿ. ಈಗ ಶಂಕ ಬರ್ತಿದ್ದಾಗೆ ನೀನ್ ಲೆಕ್ಕಕ್ಕಿಲ್ಲ. ನಿನ್ ಶಂಕ ದಕ್ಕದ ಮೇಲೆ ನೀನು ನಾಯಿ ಜೊತೆ ಬೇಲಿ ಪಕ್ಕ ನಿಂತ್ಕೊಂಡಿರ್ಬೇಕಷ್ಟೇ. ಈ ಎತ್ತಿಗೆ ಬೆಲೆ ಕಟ್ತಾ ಇದ್ದಾರೆ ಅನಿಸ್ತಾ ಇದೆ. ನೀ ಎತ್ತಲ್ಲಿ ಯಾವ ನಾಯಿಗಿಂತನೂ ಕಡಿಮೆ ಇರಲಿಲ್ಲ ನಾನು. ಯಾಕಂತರ ಜೊತೆ ನಿಯತ್ತಾಗಿರ್ಬೇಕು? ಸಾತ್ ಬಿಡ್ತೀಯ. ಶಂಕ ಎತ್ತು ಬಿಡೋಣ. ನೀನು ನಂಬೋದ್ರಿಗಳ ಕಣ್ಣಿಗೆ ಕಾರದ ಪುಡಿ ಹಾಕು. ನಾನು ದಂಡಿಗಳಿಗೆ ಮಚ್ಚನ್ನ ಬಯಸ್ತೀನಿ. ಪ್ರಪಂಚನೇ ಆಳ್ಬಿಡ್ಬೋದು. ಧರ್ಮಕ್ಕೆ ನೀನು, ತಾನ್ಲೆಗೆ ನಾನು. ಏನು ಕ್ಷಮಿಸಿ ಕಾಯಿಸಿದ್ದಕ್ಕೆ. ಬೇಗನೆ ಹೊರಟಿದ್ದೆ. ದಾರಿಲಿ ಹೆಣ ನೋಡಿದೆ. ವಾಪಸ್ ಮನೆಗೆ ಹೋಗಿ ಸ್ನಾನ ಮಾಡಬೇಕಾಯ್ತು. ಏನು ಕೊಲೆನಾ? ಅಲ್ಲ, ಲಾರಿ ಅವನು ಹುಡುಗನ ಮೇಲೆ ಹತ್ತಿಸ್ಬಿಟ್ಟಿದ್ದ. ರಸ್ತೆ ಎಲ್ಲ ರಕ್ತ, ಸ್ಪಾಟು. ಸದಾನಂದನ ವಯಸ್ಸು. ಮುಖ ಏನಾದ್ರೂ ನೋಡಿದ್ರು ತಂತ್ರಿಗಳೇ? ವಿಪರೀತ ಜನ. ನೋಡ್ಬೇಕಾಗಿತ್ತಲ್ವಾ? ಯಾರೋ ಸತ್ರ ತಂತ್ರಿ ಯಾಕೆ ಹೋಗಿ ಮುಖ ನೋಡ್ದ ನಿಂತ್ಕೋಬೇಕಾ? ಯಾತೆಗೆ ಪೂಜೆ ಶುರು ಮಾಡಿದ್ರೆ ಸದಾನಂದ ಬರ್ಲಿ ತಂತ್ರಿಗಳೇ. ಅವ್ನು ಬಂದ್ಮೇಲೆ ಪೂಜೆ ಶುರು ಮಾಡಿ. ಇನ್ನೇನ್ ಬರಬಹುದು. ಎಲ್ರನ್ನು ಕಟ್ಕೊಂಡು ಬಾವಿಗೆ ಹಾರೋ ಪರಿಸ್ಥಿತಿ ತಂದಿಟ್ಟಿದ್ದಾನೆ ಸದಾನಂದ. ಹೊಟ್ಟೆ ಬೇರೆ ಹಸಿತಿದೆ. ಅವನೇ ಬಂದಿಲ್ಲ. ಅವನದೇ ಡಿಪೋ. ಅಯ್ಯ ತೆಗಿ.